ಮಿಕ್ಸಿ ಜಾರ್ಗೆ 1 ಬೌಲ್ ಸಬ್ಬಕ್ಕಿ, 4ರಿಂದ 5 ಟೊಮೊಟೊ ಹಾಕಿ ಬಾಯಲ್ಲಿ ಇಟ್ಟರೆ ಕರಗುವಂತಹ ಹಪ್ಪಳ ರೆಡಿಯಾಗುತ್ತೆ. ವರ್ಷಗಟ್ಟಲೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಈ ಹಗುರ ಆಗಿರುವ ಹಪ್ಪಳವನ್ನು ಮಾಡ್ಕೋಬೋದು. ಈಗ ಬನ್ನಿ ನೋಡೋಣ. ಇಲ್ಲಿ ನಾನು 1 ಬೌಲ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಮೊದಲು ಮಿಕ್ಸಿ ಜಾರ್ಗೆ ಸಬ್ಬಕ್ಕಿ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಪೌಡ್ರ್ ರೆಡಿ ಆಯಿತು. ಇಷ್ಟು ಪೌಡ್ರಾದರೆ ಸಾಕಾಗುತ್ತೆ. ಇದನ್ನು ಇವಾಗ ಒಂದು ಪಾತ್ರೆಗೆ, ಅಗಲವಾದ ಪಾತ್ರೆಗೆ ಹಾಕ್ಕೊಂಬಿಡೋಣ. ಇದ್ರ ಜೊತೆಗೇ ಕಟ್ ಮಾಡಿರುವ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಒಂದು 5 ಟೊಮೊಟೊ ತೊಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಟೊಮೊಟೊ ಪೇಸ್ಟ್ ಕೂಡ ನುಣ್ಣಗೆ ಇರಬೇಕು. ರೆಡಿ ಆಯಿತು ನೋಡಿ. ಇವಾಗ ಇದನ್ನೀಗ ಪಕ್ಕದಲ್ಲಿ ಇಟ್ಕೊಂಡು ಈಗ ನೀರು ಮಿಕ್ಸ್ ಮಾಡ್ಕೊಂಬಿಡೋಣ. ಅಗಲವಾದ ಪಾತ್ರೆ ತೊಗೊಳ್ಳಿ. 6 ಲೋಟ ನೀರು, 1 ಗ್ಲಾಸ್ ಸಬ್ಬಕ್ಕಿಗೆ 6 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಇದೇ ಸಮಯದಲ್ಲಿ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಓಂಕಾಳು ಫ್ಲೇವರ್ ಬೇಕಂದರೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕಾಯ್ಕೊಳ್ಬೇಕು. ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ. ಈ ಸಮಯದಲ್ಲಿ ಖಾರಕ್ಕೆ ತಕ್ಕ ಹಾಗೆ 1.5 ಚಮಚ ಆಗುವಷ್ಟು ಅಚ್ಚ ಪುಡಿ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಪೇಸ್ಟನ್ನು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. 6 ಲೋಟ ಕರೆಕ್ಟಾಗಿ ಮೆಜರ್ಮೆಂಟ್ ಇರುತ್ತೆ. 4 ಲೋಟ ನಾನು ನೀರು ಹಾಕಿದ್ದೆ. ಈ ಒಂದು ಸಬ್ಬಕ್ಕಿ ಕಲಸಲಿಕ್ಕೆ 1 ಲೋಟ ಹಾಕಿ ಕಲಸಿದ್ದೆ. 5 ಆಯಿತು. ಇನ್ನೂ 1 ಲೋಟ ಅಕ್ಕಿ ಹಿಟ್ಟನ್ನು ಕಲಸಿದೆ. ಟೋಟಲಾಗಿ 6 ಕಪ್ ನೀರನ್ನು ಬಳಸಿದ್ದೀನಿ. ಮತ್ತು ಅದೇ ಪಾತ್ರೆಗೆ ಇನ್ನೂ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಯುತ್ತಿರುವ ನೀರಿಗೆ ಹಾಕ್ಕೊಂಬಿಡೋಣ. ಎರಡನ್ನೂ ಒಂದೇ ಸಲ ಮಿಕ್ಸ್ ಮಾಡೋದು ಬದಲು ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಸಬ್ಬಕ್ಕಿ ಹಾಕಿರುವ ಗಂಜಿ ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಕಿ ಕೈ ಬಿಡದೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಒಂದು ಹದಕ್ಕೆ ಬರುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ತೊಗೊಂಡಿರೋದು 1 ಸಣ್ಣ ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಸಬ್ಬಕ್ಕಿ. ಇಷ್ಟೊಂದು ದೊಡ್ಡ ಪಾತ್ರೆಯಲ್ಲಿ ಗಂಜಿ ಸಿಕ್ಕಿದೆ ನೋಡಿ. ತುಂಬ ಅಡವಾಗುತ್ತೆ ಇದು ನೋಡಿ. ಇವಾಗ ಚೆನ್ನಾಗಿ ತಿಕ್ಕಾಗ್ತಾ ಬಂತು ಇದು. ಈಗಿದು ರೆಡಿ ಇದೆ. ಸ್ವಲ್ಪ ತಣ್ಣಗಾಗಬೇಕು. ಜಾಸ್ತಿ ಬಿಸಿನೂ ನಾವು ಹಾಕಕ್ಕೆ ಹೋಗಬಾರ್ದು. ತಣ್ಣಗಾದ್ಮೇಲೆ ನಾವು ತೊಗೊಂಡೋಗಿ ಹಾಕಿದರೆ ಅವತ್ತೇ ಒಣಗಿಬಿಡುತ್ತೆ. ಇದು ಒಣಗೋದು ಕೂಡ ತಡ ಆಗೋದಿಲ್ಲ, ಬೇಗ ಒಣಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಂಜಿ ಬಂದಿದೆ. ಇದೇ ರೀತಿಯಾಗಿ ಗಂಜಿನ ನೀವು ಮಾಡಿಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿ ಆದರೆ ಮತ್ತೆ ಒಣಗೋದಿಲ್ಲ. ಇದೇ ರೀತಿಯಾಗಿ ಹದವಾಗಿ ಬರಬೇಕು. ಈಗ ನಾನು ಬಿಸಿಲಲ್ಲಿ ಮೊದಲು ಒಂದು ಚಾಪೆ, ಅದಾದಮೇಲೆ ಸೀರೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಶೀಟ್ ಹಾಕ್ಕೊಂಡಿದ್ದೀನಿ, ಬೈಂಡ್ ಶೀಟು. ನಿಮಗಿದು ಬೇಡ ಅಂದರೆ ಕಾಟನ್ ಬಟ್ಟೆಯಲ್ಲಿ ಹಾಕೋಬೋದು ನೋಡಿ. ಎಲ್ಲ ಇವಾಗ ನಾನು ಹಪ್ಪಳ ಬಿಟ್ಕೊಳ್ತಾ ಇದ್ದೀನಿ. ಹಪ್ಪಳದಲ್ಲಿ ಹಲವಾರು ರೀತಿಯಲ್ಲಿ ನಾವು ಮಾಡ್ಕೋಬೋದು. ಅದರಲ್ಲೂ ಈ ವರ್ಷನ ಬಿಸಿಲಂತೂ ಹಪ್ಪಳ ಸಂಡಿಗೆ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಈ ರೀತಿಯಾಗಿ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಹಪ್ಪಳ ಅಂತೂ ತುಂಬ ರುಚಿಯಾಗಿ ಬಂದಿತ್ತು. ಯಾಕಂದರೆ ಟೊಮೊಟೊ ಪೇಸ್ಟ್ ಹಾಕಿರೋದ್ರಿಂದ ಡಿಫ್ರೆಂಟ್ ರುಚಿ ಇರುತ್ತೆ ಹಪ್ಪಳ. ಪ್ರತಿಯೊಂದು ಇದೇ ಥರ ಹಾಕಿದೆ. ಒಂದೇ ಅಳತೆಯಲ್ಲಿ ಬಂದಿತ್ತು. ಸಾಮಾನ್ಯವಾಗಿ ನೀವು ರಾತ್ರಿಯೇ ಹಪ್ಪಳಕ್ಕೆ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ 7:30-8 ಗಂಟೆ ಒಳಗೆ ನೀವು ಹಪ್ಪಳವನ್ನು ಹಾಕ್ಬೋದು ನೋಡಿ. ಇವಾಗ ನಾನು ಹಪ್ಪಳನ ಮಾರನೇ ದಿವಸ ತೋರಿಸ್ತಾ ಇದ್ದೀನಿ. ಗರಿಯಾಗಿ ಹಪ್ಪಳ ಚೆನ್ನಾಗಿ ಒಣ್ಕೊಂಡಿದೆ. ಕಾದಿರುವ ಎಣ್ಣೆಯಲ್ಲಿ ಹಪ್ಪಳ ಬಿಟ್ಕೊಳ್ಳೋಣ. ಈ ಹಪ್ಪಳಗಳನ್ನು ನೀವು ಒಂದು ಕವರಿಗೆ ಹಾಕಿ ಎತ್ತಿಟ್ಕೊಳ್ಬೋದು. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ಹಪ್ಪಳ ಬಿಟ್ಕೊಳ್ಳೋಣ. ಹಾಕ್ತಾನೆ ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ನೋಡಿ. ತುಂಬ ಸುಲಭವಾಗಿ ಮಾಡುವಂಥ ವಿಧಾನ ಇದು.
ಈ ಹಪ್ಪಳಗಳನ್ನು ಮಾಡಿ ವರ್ಷಗಟ್ಟಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಗರಿ ಗರಿಯಾಗಿರುವ ಹಪ್ಪಳ. ಇವತ್ತಿನ ಹಪ್ಪಳದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ. ಬಿಸಿಲಂತೂ ತುಂಬ ಚೆನ್ನಾಗಿದೆ ಇವಾಗ ಹಪ್ಪಳ ಮಾಡಿ ಒಣಗಿಸ್ಲಿಕ್ಕೆ. ಈಗ ನೋಡಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಹಗುರವಾಗಿರುವ ಹಪ್ಪಳವನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು. ನೀವು ಕೂಡ ಈ ಹಪ್ಪಳವನ್ನು ಮಾಡಬೇಕಂದ್ರೆ ಈ ವಿಡಿಯೋವನ್ನು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.